ಹಾಯ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಟೀಮ್ ಆರಾಧ್ಯ ಅಂತ. ಇಂದು ನಾವು ತಿಳಿದುಕೊಳ್ಳೋಣ ನಮ್ಮ ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ. ಮೊದಲು ಕ್ರೋಮ್ಗೆ ಹೋಗಿ ನಾವು income-tax.government.in ಅಂತ ಸರ್ಚನ್ನು ಮಾಡಬೇಕಾಗುತ್ತೆ. ಸರ್ಚನ್ನು ಮಾಡಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಓಪನ್ ಆಗಿದ್ರಲ್ಲಿ ಫಸ್ಟ್ ಒನ್ನೇ ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಓಪನ್ ಆಗಿರುತ್ತಲ್ಲ, ಅದೇ ಅಫಿಷಿಯಲ್ ವೆಬ್ಸೈಟ್. ಅಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ್ಮೇಲೆ ನಾವು ಹಾಗೆ ಸ್ಕ್ರಾಲನ್ನು ಮಾಡ್ತಾ ಬರಬೇಕಾಗುತ್ತೆ. ಕೆಳಗಡೆಗೆ ನಿಧಾನಕ್ಕೆ ಸ್ಕ್ರಾಲ್ ಮಾಡಿ. ನೋಡಿ, ನಿಮಗೆ ಸುಮಾರು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಕ್ವಿಕ್ ಲಿಂಕ್ಸ್, ವೆರಿಫಿಕೇಷನ್ ಲಿಂಕ್, ಅಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇರುತ್ತೆ. ಲಿಂಕ್ ಆಧಾರ್ ಕಾರ್ಡ್, ವೆರಿಫೈ ಪಾನ್ ಸ್ಟೇಟಸ್ ಅಂದರೆ ನಿಮ್ಮ ಪಾನ್ ಕಾರ್ಡ್ ಏನು ಅಪ್ಲೈ ಮಾಡಿದರೆ ಅದರ ಸ್ಟೇಟಸ್, ಪೇ ಟ್ಯಾಕ್ಸ್, ನೋ ಪೇಮೆಂಟ್ ಸ್ಟೇಟಸ್, ಇನ್ಸ್ಟಂಟ್ ಟ್ಯಾಕ್ಸ್ ಇದೆ. ಈ ಥರ ಎಲ್ಲ ಆಪ್ಷನ್ ಇರುತ್ತೆ. ಲಿಂಕ್ ಆಧಾರ್ ಸ್ಟೇಟಸ್ ಅಂತ ನೋಡಿ, ಲೋಡಿಂಗನ್ನು ತಗುತ್ತೆ. ನಂತರ ಮೇಲ್ಗಡೆ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ. ನಾವು ಅದರ ಕೆಳಗಡೆ ಆಧಾರ್ ನಂಬರನ್ನು ಹಾಕಿ ನೀವು ಪ್ಯಾನ್ ಕಾರ್ಡ್ ನಂಬರ್ ಮತ್ತು ಆಧಾರನ್ನು ಫಿಲ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಮಾಡಿದ್ದೀನಿ, ವಿಡಿಯೋದಲ್ಲಿ ನೋಡಿ. ಇದಾದಮೇಲೆ ನೀವು ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಕೊಟ್ಟರೆ, ನೀವು ಆಲ್ರೆಡಿ ಲಿಂಕನ್ನು ಮಾಡಿದರೆ ಆಲ್ರೆಡಿ ಲಿಂಕ್ ಗಿವನ್ ಆಧಾರ್ ಅಂತ ಬರುತ್ತೆ. ನಾನು ಆಲ್ರೆಡಿ ಲಿಂಕ್ ಮಾಡೋದ್ರಿಂದ ಈ ಥರ ಶೋ ಆಗ್ತಿದೆ.